ರೈ, ಕನ್ಸಲ್ಟೆಂಟ್ ಫಿಸಿಷಿಯನ್. ಇವತ್ತು ನಾನು ನಿಮ್ಮ ಜೊತೆ ನನ್ನ ಇನ್ನೊಂದು ಪೇಷಂಟ್ನ ಸ್ಟೋರಿ ಬಗ್ಗೆ ಹೇಳ್ತಾ ಇದ್ದೇನೆ. ಒಂದು 70 ವರ್ಷದ ಮಹಿಳೆ ಸಿರ್ಸಿಯಿಂದ ನನ್ನ ಕಡೆ ಬಂದಿದ್ರು. 20 ವರ್ಷದಿಂದ ಅವರಿಗೆ ಶುಗರ್, ಮಧುಮೇಹ, ಡಯಾಬಿಟಿಸ್ ಕಾಯಿಲೆ ಇತ್ತು. ಆ್ಯಂಡ್ ಅವರು ಸರಿಯಾಗಿ ಅದನ್ನು ಫಾಲೋ ಅಪ್ ಮಾಡ್ತಾ ಇರಲಿಲ್ಲ ಡಾಕ್ಟರ್ ಅಂತ. ಶುಗರ್ ಯಾವತ್ತೂ ಅನ್ಕಂಟ್ರೋಲ್ ಇತ್ತು. ಈಗ ಯಾಕೆ ಬಂದ್ರು ಅಂತ ಹೇಳಿದರೆ, ಅವರು ಬರುವ ಹಿಂದಿನ ದಿವಸ ಅವರ ಕಾಲಲ್ಲಿ ಗಾಯಗಳನ್ನು ನೋಡಿದ್ರು. ಸೊ ಅದಕ್ಕೋಸ್ಕರ ನಾನು ಅಲ್ಲಿಗೆ ಬಂದಿದ್ರು. ಅವರ ಪಾದಗಳನ್ನೊಮ್ಮೆ ನೋಡ್ಕೊಂಡು ಬರೋಣ. ಬೆರಳುಗಳಲ್ಲಿ ನಿಮಗೆ ಕಾಣ್ಬೋದು ಗಾಯಗಳಾದದ್ದು. ಬಟ್ ಇಷ್ಟು ದೊಡ್ಡ ಗಾಯಗಳಿದ್ರು ಅವರಿಗೆ ಒಂದು ದಿವಸದ ಮುಂಚೆ ಗೊತ್ತಾದ, ಅಷ್ಟು ತನಕ ಗೊತ್ತಾಗಿರಲಿಲ್ಲ. ಸೊ ಇದು ಯಾಕೆ ಹೀಗೆ ಅಂತ. ಸೊ ಅನ್ಕಂಟ್ರೋಲ್ಡ್ ಶುಗರ್ ಕಂಟ್ರೋಲಲ್ಲಿ ಇರದಿದ್ರೆ ಅವರ ನರಗಳು, ಸಕ್ಕರೆ ಕಾಯಿಲೆಗಳ ಇರುವವರ ನರಗಳು ಎಫೆಕ್ಟ್ ಆಗಿ ಸೊ ನಮಗೆ ಏನು ಚುಚ್ಚಿದ್ರು, ಗಾಯ ಆದರೂ ಇನಿಷಿಯಲಿ ಗೊತ್ತಾಗೋದಿಲ್ಲ. ಸೊ ಇದರಿಂದಾಗಿ ಅಲ್ಸರ್ ಆಗ್ತದೆ. ಸೊ ಇದಕ್ಕೆ ನಾವು ಡಯಾಬಿಟಿಕ್ ನ್ಯೂರೋಪತಿಯಿಂದ ಆದ ಡಿಜಿಟಲ್ ಅಲ್ಸರ್ ಅಂತ ಕರಿತೇವೆ. ಸೊ ಹೇಗೆ ಡಯಾಬಿಟಿಕ್ ನ್ಯೂರೋಪತಿ ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಇನಿಷಿಯಲಿ ಏನಾಗ್ತದೆ, ಸಡನ್ ಆಗಿ ಒಮ್ಮೆಲೆ ಸ್ಪರ್ಶ ಜ್ಞಾನ ಹೋಗೋದಿಲ್ಲ. ಸೊ ಇನಿಷಿಯಲಿ ಅನ್ಕಂಟ್ರೋಲ್ಡ್ ಆಗಿ ಡಯಾಬಿಟಿಸ್ ಇದ್ದರೆ ನಮಗೆ ಕಾಲಲ್ಲಿ ತುಂಬ ಬರ್ನಿಂಗ್, ಉರಿ ಬರುವಂಥದ್ದು, ರಾತ್ರಿ ಆಗುವಾಗ ಜಾಸ್ತಿ ಆಗುವಂಥದ್ದು, ಅಥವಾ ಹೀಗೆ ನಡೆಯುವಾಗ ಕೆಳಗೆ ಫ್ಲೋರ್ ಗಟ್ಟಿ ಇದ್ರೂ ನಮಗೊಂಥರ ಸಾಫ್ಟ್ ಹತ್ತಿಯ ಮೇಲೆ ನಡೆದಾಗೆ ಆಗುವಂಥದ್ದು, ಅಥವಾ ನೀರಲ್ಲಿ ನಡೆದಾಗೆ ಆಗುವಂಥದ್ದು, ಹೀಗೆ, ಅಥವಾ ಕಾಲು ಕೈ ಜುಮ್ ಆಗುವಂಥದ್ದು. ಸೊ ಇಂಥ ಸಿಂಪ್ಟಮ್ಸ್ ಇನಿಷಿಯಲಿ ಇರ್ಬೋದು. ಮತ್ತೆ ಗ್ರಾಜುವಲ್ ಆಗಿ ಏನಾಗ್ತದೆ, ಈ ಸ್ಪರ್ಶ ಜ್ಞಾನ ಕಮ್ಮಿ ಆಗ್ತದೆ, ಹೋಗ್ತದೆ. ಸೊ ಏನು ತಾಗಿದ್ರು, ಏನು ಗುಳ್ಳೆ ಆದ್ರೂ, ಸುಟ್ಟ ಗಾಯಗಳಾದ್ರೂ ಇನಿಷಿಯಲಿ ನಮಗೆ ಅರಿವಿಗೆ ಬರೋದಿಲ್ಲ. ಸೊ ಇದು ಜೋರಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಇನಿಷಿಯಲಿ ಗಾಯ ಆಗಿ ಇನ್ಫೆಕ್ಷನ್ ಒಳಗೆ ಬೋನಿಗೆಲ್ಲ ಸ್ಪ್ರೆಡ್ ಆಗಿ ಅದು ಆಸ್ಟಿಯೋಮೈಲಿಟಿಸ್ ಆಗ್ಬೋದು, ಗ್ಯಾಂಗ್ರೀನ್ ತರ ಆಗ್ಬೋದು, ಅಂದ್ರೆ ಕಾಲುಗಳ ಕಪ್ಪಾಗಿ ಆಮೇಲೆ ಬೆರಳುಗಳೇ ಹೋಗ್ಬೋದು, ಅಥವಾ ಕಾಲುಗಳನ್ನೇ ತೆಗೆಯುವಂತಹ ಪರಿಸ್ಥಿತಿ ಬರ್ಬೋದು. ಇದಕ್ಕೆ ಹೆದರುವಂತಹ ಅವಶ್ಯಕತೆ ಇಲ್ಲ. ಇದನ್ನು ನಾವು ತಡೆಗಟ್ಬೋದು. ಹೇಗೆ ತಡೆಗಟ್ಬೋದು? ಕಾಲಲ್ಲಿ ಏನಾದರೂ ಗುಳ್ಳೆ ಆಗಿದೆಯಾ, ಕಲರ್ ಚೇಂಜ್ ಆಗಿದೆಯಾ, ಅಥವಾ ಏನಾದರೂ ಗಾಯ ಆಗಿದೆಯಾ ಅಂತ ಡೈಲಿ ನೀವು ಸ್ನಾನ ಮಾಡುವಾಗ ಪರೀಕ್ಷಿಸ್ಕೊಳ್ಬೇಕು. ಆಮೇಲೆ ಕರೆಕ್ಟಾಗಿ ಕಾಲುಗಳನ್ನು ಕ್ಲೀನಾಗಿ ತೊಳ್ಕೊಂಡು ಅದನ್ನು ಡ್ರೈ ಆಗಿ ಇಟ್ಕೊಳ್ಬೇಕು. ಆಮೇಲೆ ಏನಾದರೂ ಅಲ್ಸರ್ ಥರ ಇದ್ದರೆ ಇಮಿಡಿಯೇಟ್ಲಿ ಅದರ ಬಗ್ಗೆ ಡಾಕ್ಟರ್ ಹತ್ರ ಹೋಗಿ ಕೇರ್ ತಗೊಳ್ಬೇಕು. ಅದನ್ನು ಹಾಗೆ ಬಿಡಲಿಕ್ಕಿಲ್ಲ, ಅದು ಜೋರಾಗುವ ಚಾನ್ಸಸ್ ಇರ್ತದೆ. ಆಮೇಲೆ ನಿಮ್ಮ ಸಕ್ಕರೆ ಮಟ್ಟವನ್ನು ಗ್ಲೈಕೋHB 7%ಗಿಂತ ಕಡಿಮೆ ಇಟ್ಕೊಳ್ಬೇಕು. ಮತ್ತೊಂದು ಏನಂತ ಹೇಳಿದ್ರೆ, ಚಪ್ಪಲ್ ಹಾಕದೆ ಎಲ್ಲೋ ಹೊರಗಡೆ ಹೋಗಬೇಡಿ. ಬಿಕಾಸ್ ಅದು ನಿಮಗೆ ಗೊತ್ತಾಗೋದಿಲ್ಲ ಏನು ಕಲ್ಲುಗಳು ತಾಗಿದ್ರು ಎಂತಾಗಿದ್ರು. ಚಪ್ಪಲ್ ಹಾಕದೆ ಹೊರಗಡೆ ಹೋಗಲೇಬೇಡಿ. ಹಾಗೂ ನೀವು ಪಾದರಕ್ಷಣೆ ತುಂಬ ಟೈಟ್ ಇರುವಂಥದ್ದು, ತುಂಬ ಪ್ರೆಷರ್ ಇರುವಂತಹ, ಟೈಟ್ ಇರುವಂತಹ ಪಾದರಕ್ಷೆಯನ್ನು ಹಾಕೋದು